ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಸಬ್ಜೆಕ್ಟ್ ತಗೊಳ್ಳೋಣ ಅಂದ್ಬಿಟ್ಟು ವಿವಿಧ ದೇಶಗಳ ಕರೆನ್ಸಿ ಅಥವಾ ನೋಟ್ಗಳಿರುತ್ತಲ್ಲ ಮತ್ತು ಅವುಗಳ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ತುಂಬ ಫೇಮಸ್ ಆಗಿರುವಂಥ ದೇಶಗಳು ಅಂತಲೇ ಹೇಳಬೇಕು. ಯುರೋಪು ಅಂತಂದರೆ 19 ದೇಶಗಳು ಅಥವಾ 20 ದೇಶಗಳಿಗೆ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಯುರೋಪಿಯನ್ ಯೂನಿಯನ್ ಅಂತ ಮಾಡಿಕೊಂಡು ಯೂರೋನ ಅವರ ಎಲ್ಲ ದೇಶಗಳ ಕರೆನ್ಸಿಯಾಗಿ ಒಪ್ಕೊಂಡಿದ್ದಾರೆ. 100 ಸೆಂಟ್ಸು, ಅದರದ್ದು ಪೈಸೆಗಳಂತೀವಲ್ಲ ನಾವು, 1 ರೂಪಾಯಿಗೆ 100 ಪೈಸೆ ಅಂತ, ಅಲ್ಲಿ 1 ಯೂರೋಗೆ 100 ಸೆಂಟ್ಗಳು ಇರುತ್ತೆ. ಸೆಂಟ್ಗಳ ಕಾಯಿನ್ಗಳು ಯಾವ್ದ್ಯಾವ್ದು ಇರುತ್ತೆ ಅಂದರೆ 1 ಸೆಂಟು, 2, 5, 10, 20 ಮತ್ತು 50 ಸೆಂಟ್ಗಳ ಕಾಯಿನ್ಗಳಿರುತ್ತೆ. ಹಾಗೆ 5, 10, 20, 50, 100, 200 ಯೂರೋಗಳ ನೋಟ್ಗಳಿರುತ್ತೆ. ಈವನ್ ಸ್ವಿಟ್ಜರ್ಲ್ಯಾಂಡು ಯುರೋಪಲ್ಲೇ ಇದ್ದು ಅವರು ಯೂರೋನ ಫಾಲೋ ಮಾಡಲ್ಲ. ಅಂದರೆ ನೀವೇನಾದರೂ ಕೊಟ್ಟರೆ ತಗೊಂಡು ಅವರು ಚೇಂಜ್ ಇರುತ್ತಲ್ಲ ಅದನ್ನು ಫ್ರ್ಯಾಂಕಲ್ಲಿ ಕೊಡ್ತಾರೆ, ಸ್ವಿಸ್ ಫ್ರ್ಯಾಂಕ್ ಅಂತಾರೆ ಸ್ವಿಟ್ಜರ್ಲ್ಯಾಂಡ್ದು. ಆದ್ದರಿಂದ ಅಫಿಷಿಯಲ್ ಇದು ಕರೆನ್ಸಿ ಬಂದು ಸ್ವಿಸ್ ಫ್ರ್ಯಾಂಕು. ಕಾಯಿನ್ಸು ಅವರು 5 to 1 ಫ್ರ್ಯಾಂಕ್ಸ್ನ ಕಾಯಿನ್ಸಲ್ಲೇ ಕೊಡೋದು, ಅದು ನೋಟ್ಸ್ ಇರಲ್ಲ. ಅದೇ ರೀತಿ ಹಾಫ್ ಫ್ರ್ಯಾಂಕ್ ಅಂದರೆ 50 ಸೆಂಟಿಯಮ್ಸು, 20 ಸೆಂಟಿಯಮ್ಸು, 10 ಸೆಂಟಿಯಮ್ಮು, 2 ಸೆಂಟಿಯಮ್ಮು ಕೂಡ ಕಾಯಿನ್ಸಲ್ಲೇ ಬರುತ್ತೆ. ನೋಟ್ಸ್ ಬಂದುಬಿಟ್ಟು 10, 20, 50, 100, 200, 1000 ಫ್ರ್ಯಾಂಕ್ಸಲ್ಲಿ ಇರುತ್ತೆ. ಇವ್ರದ್ದು ಫ್ರ್ಯಾಂಕ್ ವ್ಯಾಲ್ಯೂ ಯಾವಾಗ್ಲೂ ಯುರೋಪಿಯನ್ ಯೂರೋಗಿಂತ ಜಾಸ್ತಿ ಇರುತ್ತೆ. ಸ್ವಿಟ್ಜರ್ಲ್ಯಾಂಡ್ದ ಎಕಾನಮಿ ತುಂಬ ಸ್ಟ್ರಾಂಗ್ ಅಂತೆ, ಅದು ಯಾರ ಜೊತೆನೂ ಏನು ಕಾನ್ಫ್ಲಿಕ್ಟಲ್ಲಿ ಸೇರೋದಿಲ್ಲ. ಆದ್ದರಿಂದ ಅವ್ರದ್ದು ಕರೆನ್ಸಿ ವ್ಯಾಲ್ಯೂ ಯಾವಾಗಲೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ತಿಳ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಸಾಮಾನ್ಯ ಜ್ಞಾನಕ್ಕೋಸ್ಕರ ಇವೆಲ್ಲ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ಮಾಡಿದ್ದೀನಿ ಈ ವಿಡಿಯೋ. ಈಗ ಯುನೈಟೆಡ್ ಕಿಂಗ್ಡಮ್ UK ಅಂತೀವಲ್ವ, ಅದರಲ್ಲಿ ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು ಮತ್ತು ಐರ್ಲ್ಯಾಂಡು, ಇನ್ನೂ ಕೆಲವು ಕಂಟ್ರೀಸಲ್ಲೆಲ್ಲ ಸ್ಟರ್ಲಿಂಗ್ ಪೌಂಡನ್ನು ಬಳಸ್ತಾರೆ. ಇದ್ರದ್ದು ಕಾಯಿನ್ಸ್ನ ಅಥವಾ ಪೈಸೆ, ನಾವು ಹೆಂಗೆ ರೂಪಾಯಿಗೆ 100 ಪೈಸೆ ಅಂತೀವಲ್ಲ ಹಾಗೆ ಅದಕ್ಕೆ 100 ಪೆನ್ಸ್ = 1 ಪೌಂಡ್ ಅಂತಾರೆ. ಇನ್ನು ಕಾಯಿನ್ಸು ಯಾವ್ಯಾವ ಡಿನಾಮಿನೇಷನಲ್ಲಿ ಬರುತ್ತೆ ಅಂದರೆ 1 ಪೌಂಡು, 2 ಪೌಂಡು, ಇದಕ್ಕೆ ನೋಟ್ಸ್ ಇರಲ್ಲ. 1, 2, 5, 10, 20, 50 ಪೆನ್ಸಲ್ಲಿ ಬರುತ್ತೆ. 1 ಪೆನ್ಸ್ಗೆ ಪೆನ್ನಿ ಅಂತಾರೆ. ನೋಟ್ಸನ್ನ ಅವರು ಬಿಲ್ಸ್ ಅಂತ ಕೂಡ ಕರೀತಾರೆ. ನೋಟ್ಸು 5, 10, 20, 50, 100 ಡಿನಾಮಿನೇಷನ್ಸಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ಬೇರೆ ಕಂಟ್ರೀಸ್ದು ನೀವು ಕರೆನ್ಸಿ ತಿಳ್ಕೊಬೇಕಾ ಅಂತ. ಬಾಯ್, ಮತ್ತೆ ಭೇಟಿ ಆಗೋಣ.